ಮಗಳೇ, ನೀ ಯಾಕೆ ಹೋಗಿ ಹೋಗಿ ಈಕಿಂದು ಕೋಣೆ ಕುಂತಿದ್ದಿ? ನಾನು ನಿನ್ನ ಕೋಣೆಗೆ ಹೋಗಿ ಬಂದೀಗ, ಅಲ್ಲಿ ಇದ್ದಿದ್ದಿಲ್ಲ, ಮತ್ತು ಈ ಕಡೆ ಕಂಡು ಅದಕ್ಕೆ ಬಂದ. ನೀ ಯಾಕೆ ಈ ಅನಿಷ್ಟ ಕೋಣೆ ಕುಂತಿದ್ದಿ? ಮತ್ತು ನಿನಗೆ ಆಕಿನ ದರಿದ್ರ ಬಡಿಬೇಕೇನು? ಸುಮ್ಮ ಕಡೆ ನಿನ್ನ ಕೋಣೆ ಕೂಡಲ್ ಬಿಟ್ಟು ಇಲ್ಲಾಕೆ ಬಂದು ಕುಂತಿದ್ದಿ? ಮತ್ತು ಆಕಿ ಎಲ್ಲಿಗೆ ಹೋಗ್ಯಾಳ? ಮತ್ತು ಕಾಣಲು ಹೋಗ್ಯಾಳಲ್ಲ. ಅವ್ವ, ಇದು ಕ್ವಾಣಿ ನೋಡಿದೇನು ನೀನು? ಇದು ಕ್ವಾಣಿ ಆಯಿತು, ಬೆಡ್ಡನ್ನು ನೋಡು ಎಷ್ಟು ದೊಡ್ಡದು ಬೆಡ್ ಅದ, ಕ್ವಾಣಿನೂ ಅಷ್ಟೇ ಎಷ್ಟು ದೊಡ್ಡದದ. ನನಗಿದು ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ನಾನು ಜಾಸ್ತಿ ಇಲ್ಲಿ ಬಂದಿದ್ದಿಲ್ಲಲ್ಲ ಅವ್ರ ಕ್ವಾಣಿಗೆ, ಅದಕ್ಕೆ ನೋಡಿದ್ದಿಲ್ಲ. ಈಗ ಹಾಗೆ ಓಡಾಡ್ಕೋತ ಬಂದ ನೋಡ್ದ, ಇಷ್ಟು ಚಂದದ ಇದು. ಒಬ್ಬರ ಸಲಿಂದು ಇಷ್ಟು ದೊಡ್ಡದು ಬೇಕಾ ಅವ್ವ? ಅದಕ್ಕೆ ನಾ ಏನು ಅನ್ನತ್ತೀನಂದ್ರೆ, ನಂದೇ ಬೇಕಿದ್ರೆ ಅವರು ನಂದು ಕ್ವಾಣಿ ಇದಾಗಿರಲೇಕ. ನಾನು ನನ್ನ ಮಕ್ಕಳು ಮತ್ತು ನನ್ನ ಗಂಡ ಇವತ್ತಿನ ಹಿಡಿದು ಇಲ್ಲೇ ಇರ್ತೇವೆ. ಒಂದು ಮಾತು ಹೇಳಿ ನೋಡು ಮತ್ತು ಏನಂತಾರಂತ. ಹ್ಞೂ ಅಂದವ್ರಂತಂದ್ರೆ ಇರಲ್ಯಾಕ, ಮತ್ತು ಬೇಡ ನನಗೆ ಬೇಕು ಅಂತಂದ್ರೆ ಮತ್ತು ಅವರೇ ಇಟ್ಕೊಲ್ಯಾಕ. ಏನಿಲ್ಲ, ಆಕಿ ಯಾಕೆ ಬೇಡ ಅಂತಾಳ? ಇಷ್ಟಕ್ಕೂ ಆಕಿನ ಇಷ್ಟ ಕಷ್ಟಕ್ಕೆ ಈ ನಮ್ಮ ಮನೆಗೇನು ಜಾಗ ಇಲ್ಲ. ನಾವೆಲ್ಲಿ ಇಡ್ತೇವೆ ಅಲ್ಲಿ ಇರ್ಬೇಕು ಆಕಿ ಅಷ್ಟೇ. ಕರಿತೀನಿ ತಡಿ, ನಿನ್ನ ಮುಂದೆ ಕರಿತೀನಿ, ಕರೆದು ಒಂದು ಮಾತು ಕೇಳ್ತೀನಿ. ಹಾಗೆ ಆಕಿಂದ ಏನೇನು ಸಾಮಾನವ ತೊಗೊಂಡೋಗಿ ಆ ಕೋಣೆಗೆ ಇಟ್ಕೊಲ್ಯಾಕ. ಪೂಜಾ, ಏ ಪೂಜಾ, ಏನು ಮಾಡ್ಲಕತ್ತಿದ್ದಿ? ಜರ ಬಾ ಇಲ್ಲಿ. ಮಕ್ಕಳೆಲ್ಲಿ ಹೋಗ್ಯಾವ ಕಾಣಲಾಗ್ಯಾವಲ್ಲ? ಅವ್ವ, ನಮ್ಮ ಮೊದ್ಲಿನ ಗತ್ಲೆ ಅವ್ರಿಗೆ ಕ್ವಾಣೆಗೇನು ಕೂಡ ಹಾಕ್ಲಕತ್ತಿಲ್ಲ. ಇಲ್ಲಿ ಬಾಜುಕ್ಕೆ ಯಾರಿಗೋ ದೋಸ್ತಿ ಮಾಡ್ಕೊಂಡಾರ ಅವರು, ಅದಕ್ಕೆ ಅವ್ರ ಸಂಗಟ ಆಡ್ಲಿಕ್ಕೆ ಹೋಗ್ಯಾರ. ನಾನು ಹೋಗ್ಲಿ ಬಿಡು, ಮಕ್ಕಳೆಲ್ಲ ಮತ್ತು ಈ ವಯಸ್ಸಿಗೆ ಆಟ ಪಾಠ ಮಾಡ್ಲಾರ್ದ್ರು ಮತ್ತೆ ಯಾವ ವಯಸ್ಸಿಗೆ ಮಾಡ್ತಾರಂಥೇಳಿ ನಾನು ಬಿಟ್ಟು ನೋಡು. ಅದಕ್ಕೆ ಆಡಿ ಬರ್ತಾರವ್ರು. ಹ್ಞೂ ಆಯ್ತು ತಗೋ, ಚಲೋ ಮಾಡಿದಿ. ಹಂಗೆ ಬಿಟ್ಕೋತಿರ್ಬೇಕು. ಪಾಪ ಕೊನೆಯಾಗಿ ಕುಂಡ್ರಸೋದು ಏನಾಗ್ಬಿಡ್ತದ ಅವಕ್ಕೆ, ಹೊರಗಿಂದು ಲೋಕದ ಏನು ಗೊತ್ತಾಗಲ್ಲ ಅವಕ್ಕೆ. ಹೊರಗೆ ಕಳಿಸಿ ಚಲೋ ಮಾಡಿ ತಗೋ, ಆಡಿ ಬರ್ತಾವ ಒಂಚೂರು. ಅವ್ವ, ಅತ್ತಿಗೆಮ್ಮ ನೀ ಕರ್ದಿಸಲಿಂದ ಬರ್ತೀನೂ ಅಂದಿಲ್ಲ, ಏನೂ ಅಂದಿಲ್ಲ, ಹ್ಞೂ ಅಂದಿಲ್ಲ, ಹಾನು ಅಂದಿಲ್ಲ. ಹರ ಇಲ್ಲ ಮತ್ತು ಮನೆಗೆ ಇರ್ತಾಳ, ಮನೆ ಬಿಟ್ಟಲ್ಲಿ ಹೋತಾಳ. ನಿನ್ನ ಎಡ್ ಕೊಟ್ಬಿಟ್ಟು ನೋಡಕ್ಕಿಗೆ. ನೀ ಇದ್ದಿದ್ದಿಲ್ಲಲ್ಲ, ನಾ ಪೂಜೆ ಮುಗಿಸ್ಕೊಂಡು ಬಂದಿದ್ದೆ. ಬಂದು ಆಕಿ ಜಲ್ದಿ ಒಬ್ಬಾಕಿ ಬಂದು ಕುಂತಿಳು. ಆಕಿನ ಮುಂದಿಕ್ಕಿ ನಡೆಸಿಳು ನಾಟಕ, ಕಣ್ಣೀರು ಹಾಕೋತ ಕುಂತಿಳು. ನಂದು ಜಲ್ಜಂದು ನಡ್ಕ ಒಂದು ಜರ ಬಾಯಿ ಆಯಿತು. ಹೀಗಾಗಿ ನನ್ನ ಗೆಳತನೇ ಮುರಿದು ಹೋಯ್ತು. ನನ್ನ ಗೆಳತನೇ ಮುರಿದು ಬಿಟ್ಟಲ್ಲ ಅಂಥೇಳಿ ನಿನ್ನೆ ಎರಡು ಕೊಟ್ಟಿನಿ ನೋಡಕಿ. ಇನ್ನು ನಿಮ್ಮ ಅತ್ತಿಗೆಮ್ಮ ಮನೆಯಂದು ಕಾಲು ಹೊರಗಿಡೋದಿರಲಿ, ಇಡ್ಲಾಕ ಯೋಚನೆ ಮಾಡ್ಲಕ್ಕೂ ಅಂಜಬೇಕಾಕಿ. ಹಂಗೆ ಮಾಡಿ ಕೊಡ್ತೀನಿಕಿ ಮೂಲಿ ಗುಂಪು ಮಾಡಿ, ಗೊತ್ತೇನ? ಅವ್ವ, ನೀ ಅತ್ತಿಗೆಮ್ಮ ಹೊಡೆದ್ಯಾ? ನಿನ್ನ ಕರೆ ಹೇಳಕತ್ತಿದಿ? ನೀ ಅತ್ತಿಗೆಮ್ಮ ಹೊಡೆದಂತಂದ್ರೆ ನನಗೆ ನಂಬ್ಲಿಕ್ಕಾಗವಲ್ದು. ಯಾಕಂತಂದ್ರೆ ಮಗಳು ಅಂತ ತಲೆ ಮೇಲೆ ಇಟ್ಕೊಂಡಿದ್ದಿ. ಒಮ್ಮೆ ನಿನಗೆ ಏನಾಯ್ತವ? ನಾನು ಅದೇ ಕೇಳ್ಬೇಕಲ್ಲಕತ್ತೀನಿ, ಯಾಕೆ ಹಿಂಗೆ ಮಾಡ್ಲಕತ್ತಾಳ ನಮ್ಮವ್ವ ಅಂಥೇಳಿ. ಅತ್ತಿಗೆಮ್ಮಗೆ ಈ ಕಡೆ ಕಣ್ಣು ಇಟ್ಟರೆ ಸೇರಲ್ಲ ಹೋಗಿದ್ದಿ. ಯಾಕವ, ಏನಾಗಿದೆ? ಆಕಿ ಏನು ಮಾಟ ಮರಡಿ ಮಾಡಿಸಿಳೋ ಯಾರಿಗೆ ಗೊತ್ತು. ನನಗೆ ಮೊದ್ಲಿನ ಹಿಡ್ದಾಕಿ ನಿಮ್ಮ ಅಣ್ಣಗೆ ಲಗ್ನ ಆಗಿ ಮನೆಗೆ ಬಂದಿದ್ದು ಹಿಡ್ಕೊಂಡು ನನಗೆ ಆಕಿ ಅಂದ್ರೆ ಇಷ್ಟ ಇಲ್ಲ, ಗೊತ್ತೇನೋ ನಿನಗೆ? ಆಕಿಗೆ ನಾನು ಇಷ್ಟು ಕಷ್ಟ ಕೊಟ್ಟೀನಿ, ನೀ ನೋಡಿಲ್ ಬಿಡು, ಅಷ್ಟು ಕಷ್ಟ ಕೊಟ್ಟೀನಿ ಆಕಿಗೆ. ಅಂಥಕಿ ನಾನು ಆಕಿಂದು ವಿಷಯದಾಗ ಯಾಕೆ ಹಂಗೆ ಬದಲಿ ಆದೋ ಏನೋ ಗೊತ್ತಾಗಿಲ್ಲ ನನಗೂ. ಏನೋ ನಿಮ್ಮ ಅಣ್ಣ ಒಮ್ಮೆ ಬಿಟ್ಟು ಹೋದನಲ್ಲ ನಮಗೆಲ್ಲ, ಹಾಗಾಗಿ ಏನೋ ಗೊತ್ತಿಲ್ಲ, ಯಾಕೇನೋ ಆಕಿಗೆ ನೋಡಿದ್ರೆ ಪಾಪ ಅನ್ಸ್ಲಿಕ್ಕೆ ಚಾಲು ಮಾಡ್ತು. ಈಗ ಗೊತ್ತಾಗ್ಲಾಗತ್ತದ ಆಕಿನ ಗುಣ. ನಾನು ಮೊದಲೇ ಕರೆಕ್ಟ್ ಇದ್ದ ಆಕಿನ ವಿಷಯದಾಗ. ಮೊದಲನ್ನ ಆಕಿಗೆ ಎಷ್ಟು ಕಾಟ ಕೊಡ್ತಿದ್ದಲ್ಲ ಅದೇ ಬರೋಬ್ಬರಿತ್ತು. ಆಕಿ ಯಾರ್ದು ಪ್ರೀತಿಗೆ ಯೋಗ್ಯ ಇಲ್ಲ ಬಿಡೋಕಿ. ಆಕಿ ಇಟ್ಕೊಂಬಲ್ಲ ಅವೆಲ್ಲ. ಅವ್ವ, ಅತ್ತಿಗೆಮ್ಮ ಬಂದ್ರು ನೋಡು. ಅವ್ವ ಮಗಳ ಮಾತು ಕದ್ದು ಕೇಳಿಸ್ಕೊತ ನಿಂತಿದ್ದೇನು ಇಟ್ಟತಾನ? ಏನಂತಾರೆ ನೋಡಮ್ಮಿ ಅಂಥೇಳಿ. ಯಾಕ ಬಂದು ನಿಂತಿದ್ಮೇಲೆ ಅತ್ತಿ ಬಂದೀನಿ ಅಂತ ಹೇಳಕ್ಕೆ ಬರಲ್ಲೇನು ನಿನಗೆ? ಹಂಗೆ ಬಂದು ನಿಂತಿದ್ದಿ ರೀ ಅತ್ತಿ. ನಾ ಬಂದು ನಿಮಗೆ ಮಾತಾಡ್ಬೇಕು ಅನ್ನಷ್ಟೊತ್ತಿಗೆ ಪ್ರಮೀಳಾ ನೋಡಿ ನಾ ಬಂದಿನಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಸುಮ್ಮನೆ ನಿಂತಿದ್ರಿ. ಏನು ಹೇಳ್ರಿ ಅತ್ತಿ, ಕರೆದ್ರಲ್ರಿ? ಏನಿಲ್ಲ, ನಿಂದು ಸಾಮಾನು ಏನೇನು ಅದಾವಲ್ಲ ಅವೆಲ್ಲ ತೊಗೊಂಡು ನನ್ನ ಮಗಳು ಕ್ವಾಣಿ ಅದಲ್ಲ ಅಲ್ಲಿ ಇಟ್ಟುಬಿಡು. ಏನು ಈ ಕ್ವಾಣೆಗಿನ ಮುಂದೆ ನನ್ನ ಮಗಳು ಹಳೆಯ ಮತ್ತು ಮೊಮ್ಮಕ್ಕಳು ಇರ್ತಾವೆ. ಏನು ನೀನು ಇನ್ಮೇಲೆ ಅದೇ ಕ್ವಾಣೆಗಿದ್ದು ಬಿಡು. ಆಕಿ ನನ್ನ ಮಗಳದ್ದು ಏನು ಕ್ವಾಣಿ ಇದಲ್ಲ ಆ ಕ್ವಾಣೆಗೆ ನೀರು. ಏನು ಈ ಕ್ವಾಣಿದಾಗ ಏನು ಬೇಡ. ಅದು ಅತ್ತಿ, ನಾನು ಅತ್ತಿ, ನೀವು ತಪ್ಪು ತಿಳ್ಕೊಬೇಡ್ರಿ. ನನಗೆ ಈ ಕ್ವಾಣಿ ಬಿಟ್ಕೊಡೋಕೆ ಮನಸ್ಸಿಲ್ರಿ ಅತ್ತಿ. ನಿನ್ನ ಕಷ್ಟ ಇಷ್ಟ ನಮಗೇನು ಬೇಕಾಗಿಲ್ಲ. ನಾ ಎಷ್ಟು ಹೇಳಕತ್ತೀನಲ್ಲ ಅಷ್ಟು ಮಾಡು. ಏನು ನಿಂದೆ ಅಧಿಕಾರ ಚಲಿಸ್ಲಿಕ್ಕೆ ಬರಬೇಡಿಲಿ. ನನ್ನ ಮಗಳಿಗೆ ಈ ಕ್ವಾಣಿ ಇಷ್ಟ ಆಗ್ಯದ. ಏನು ಇಷ್ಟಕ್ಕೂ ಆಕಿಗೆ ಆ ಕ್ವಾಣಿ ಸಣ್ಣದಾಗ್ಯದ. ನಿನಗೆ ಒಬ್ಬಾಕಿಗೆ ಇಷ್ಟು ದೊಡ್ಡದು ಕ್ವಾಣಿ ಏನು ಜರೂರತ್ತು ಇಲ್ಲ. ಏನು ಮಾಡ್ತಿ ಇಷ್ಟು ದೊಡ್ಡ ಕ್ವಾಣೆಗಿದ್ದಿ? ಏನು ಮಕ್ಕಳು ಹೊರ ಹಿಂದಪ್ಪ ಮಕ್ಕಳಿಗೆ ಆಕಿಗೆ ಗಂಡಗ ಅಂತ ಬೇಕಲ್ಲಕ್ಕ? ಯಾರೂ ದಿಕ್ಕಿಲ್ಲ ನಿನಗೆ, ಗಂಡಿಲ್ಲ ಏನಿಲ್ಲ. ಮತ್ತೆ ಅದಕ್ಕೆ ಬೇಕು ಇಂಥ ದೊಡ್ಡ ಕ್ವಾಣಿ? ಗಂಡ ಮಕ್ಕಳು ಹರ ಹೋಗಲಿ ಅಂತ ಬಿಡ್ಲಾಕ?
ನನ್ಗೆ ನನ್ನ ಮಗಳಿಗೆ ಅಂತಂದ್ರೆ ಹಳೆ ಹಣ 2 ಮೊಮ್ಮಕ್ಕಳು ಅದಾವ. ಆಕೆ 4 ಮಂದಿಗೆ ಇದು ಕಾಣಿ ಬೇಕಾಗ್ತದ. ನಿನಗೆ ಒಬ್ಬಾಕಿಗೆ ಎದಕ್ಕೆ ಬೇಕು? ಅದು ಖರೆ ಅದ ಬಿಡ್ರಿ ಅತ್ತಿ, ನನಗೆ ಯಾರು ದಿಕ್ಕರ, ಇದು ಕಾಣಿ ನನಗೆ ಮತ್ತೆ ದೊಡ್ಡದೇ ಆಗ್ತದ. ಆಯ್ತು ತಗೋರಿ ಅತ್ತಿ, ನಿಮ್ಮ ಮಗಳಿಗೆಲ್ಲ ಕಾಣಿ ಆಯ್ತು ಬಿಟ್ಟು ಕೊಡ್ತೀನಂತ. ಅದ್ರಾಗೇನು ನಾ ಏನು ಭಾಳ ಸಾಮಾನು ಅದು ಇಟ್ಟಿಲ್ಲ ತಗೋರಿ. ಏನೂ ಇಲ್ಲರಿ ಅತ್ತಿ, ಅದೇನು ತೊಗೊಂಡೊಯ್ದು ಅಲ್ಲಿ ಆ ಕೊನೆ ಗಿಡ ಅಂಥದ್ದು ಏನಿಲ್ಲ. ಏನು ಒಂದು 2-3 ಸೀರೆ ಅದಾವ. ಆಯ್ತು ಅದಿಷ್ಟು ನಾನು ತೊಗೊಂಡು ಆ ಕಡೆ ಇಟ್ಕೊತೀನಿ ತಗೋರಿ. ಆಯ್ತು ಇರಲ್ಯಾಕ ನಿಮ್ಮ ಮಗಳೇ ಇರಲ್ಯಾಕ ತಗೋರಿ. ಇನ್ನೊಂದು, ನೀ ಕೊನೆಗೆ ಏನು ಸಾಮಾನು ಇಟ್ಟಿದೋ ಬಿಟ್ಟಿದೋ ಗೊತ್ತಿಲ್ಲ, ಖರೆ ಇಷ್ಟು ದಿನ ನೀ ಇದ್ದಿದ್ದಲ್ಲ, ಮತ್ತು ನನ್ನ ಮಗಳಿಗೆ ಅದು ದರಿದ್ರ ಬಿಡಂಗದ. ಅದಕ್ಕೆ ಜರ ಈ ಕ್ವಾಣಿ ಅದೆಲ್ಲ ಜರ ಸ್ವಚ್ಛ ಮಾಡಿ ಚೆಂದಾಗಿ ಒರೆಸು, ಜರ ಚೆಂದಾಗಿ ಒರೆಸು. ಅದು ಏನು ನೋಡು ಜಾಡ ಅದು ಏನು ಕಟ್ಟದ ಮಾಡ್ಯದ ನೋಡು, ಅದು ನೋಡಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟುಬಿಡು. ಏನು ಅದಕ್ಕೆ ಹೋದ್ರು ಐತಿ ಇವತ್ತೊಂದು ದಿನ ಟೈಮ್ ತೊಗೋತಾ. ಆಕಿ ನಾಳೆಗೆ ಇಡ್ತಾಳೆ ತಗೋ. ಇವತ್ತೆಲ್ಲ ಕ್ಲೀನ್ ಮಾಡಿ ಆಕಿ ಕೊಟ್ಟುಬಿಡು ಕ್ವಾಣಿ. ಏನು ಮತ್ತು ಸುಮ್ಮನೆ ಅನಿಷ್ಟ ಬಿಡಂಗದ ನನ್ನ ಮಗಳಿಗೆ ಬ್ಯಾಡ. ಅದಕ್ಕೆ ಹ್ಞೂ ರೀ ಅತ್ತಿ, ಆಯ್ತು ತಗೋರಿ. ಅತ್ತಿ ಇದು ಸಂಜೆಗೆ ಅಡುಗೆ ಏನು ಮಾಡಲ್ರಿ ಹೇಳ್ರಿ ಮಗಳೇ? ಏನು ಮಾಡಂತಿ ಅಡುಗೆ ಮತ್ತು ಸಂಜೆಗೆ ಮಕ್ಕಳಿಗೆ ನಿನಗೆ ಮತ್ತು ನಿನ್ನ ಗಂಡಗ ಎಲ್ಲ ಹೇಳು ಮಾಡ್ತಾಳೆ. ಏನು ಹೇಳ್ಬೇಕವ, ಅವರು ಏನಾರ ಹೇಳ್ಬೇಕಂತಂದ್ರೆ ಮುಖನೇ ಗಂಟು ಮಾಡ್ಕೊಂಡು ನಿಂದಿರ್ತಾರ. ನನಗೆ ಹೇಳಕ್ಕೆ ಮನಸ್ಸೇ ಆಗಲ್ಲ. ಪ್ರಮೀಳ ಹಾಗೇನಿಲ್ಲ, ಹೇಳವ ಏನು ಮಾಡಂತಿ ಅದು ಮಾಡ್ತೀನಿ ತಗೋಣ. ನಾನು ಯಾಕೆ ಗಂಟು ಮಾಡಲಿ ಮುಖ? ಹಾಗೇನಿಲ್ಲ ತಗೋವ, ಹೇಳು. ನನಗೆ ಎಷ್ಟು ದಿನ ಆಯ್ತತಿಗಮ್ಮ ಸ್ವೀಟ್ ತಿನ್ಬೇಕು ಅನ್ಸ್ಲಕತ್ತದ. ಅದ್ರಾಗಂತೂ ಇವತ್ತಂತೂ ಭಾಳ ನನಗೆ ಸ್ವೀಟ್ ತಿನ್ಬೇಕು ಅನ್ಸ್ಲಕತ್ತದ. ಒಂದಿಟ್ಟು ಜಾಮೂನ್ ಮಾಡ್ತೀರೇನು ನೋಡ್ರಿ, ಅದು ಜಾಮೂನ್ ಪೌಡರ್ ಇದ್ದಿರ್ಬೇಕಲ್ಲ. ಜಾಮೂನ್ ಮಾಡಿರಿ, ಒಂದಿಟ್ಟು ಜಾಮೂನ್ ಮಾಡಿರಿ ಸ್ವೀಟ್ನಾಗ. ಇನ್ನು ಊಟಕ್ಕಂತಂತಂದ್ರೆ ನಾ ಏನು ಹೆಚ್ಚಿಗೆ ಹೇಳಲ್ಲ ತಗೋರಿ, ನಿಮ್ಗೆ ಅಡುಗೆ ಮಾಡ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ ಒಬ್ಬರಿಗೆ. ಒಂದಿಟ್ಟು ಜೀರಾ ರೈಸ್ ಮಾಡಿರಿ, ಇಟ್ಟು ಕೋಸಂಬರಿ ಮಾಡಿರಿ. ಆಯಿತು ಚಪಾತಿ ರೊಟ್ಟಿ ಏನು ಮಾಡಬೇಡ್ರಿ. ಒಂದಿಷ್ಟು ಈರುಳ್ಳಿ ಪಕೋಡ ಕರಿತೀರಿ ನೋಡ್ರಿ. ಈರುಳ್ಳಿ ಪಕೋಡ ಇಷ್ಟು ಮಾಡಿರಿ, ಇಷ್ಟು ಮಾಡಿಕೊಡ್ರಿ ಸಾಕು. ಮತ್ತೇನು ಭಾಳ ಏನು ಬೇಡ. ಕೇಳಿಸ್ತೇನೋ ಮಾಡು. ಹ್ಞೂ ರೀ ಅತ್ತಿ, ಆಯ್ತು ತಗೋರಿ ಮಾಡ್ತೀನಂತ. ಇಂದರಿಲ್ಲಿ ಒಂಚೂರು. ಹಾಂ ರೀ ಅತ್ತಿ ಹೇಳ್ರಿ. ಇದು ನಿನಗೆ ನಾನು ಸರ ಮತ್ತು ಬಳಿ ಕೊಟ್ಟಿದ್ದ ನೆನಪದವಲ್ಲ? ಅದು ನನ್ನ ಮಗಳು ಭಾಳ ಅಂದ್ರೆ ಭಾಳ ಇಷ್ಟಪಟ್ಟಳು. ಅವತ್ತಾಕಿ ಬಾಯಿ ಬಿಟ್ಟು ಕೇಳಿದ್ರು ನನ್ನ ಬುದ್ಧಿಗೆ ಏನು ಮಂಕ ಕವ್ದಿತ್ತೋ ನಿನಗೆ ತಂದು ಕೊಟ್ಟ. ನೀ ಹಾಕ್ಕೊಂಡು ಎಲ್ಲಿಗೆ ಹೋಗೋದದ? ಅಷ್ಟು ತಯಾರಾಗಿ ಎಲ್ಲಿಗೆ ಹೋತಿ? ನಿನಗದು ಇದ್ದೂ ಅಷ್ಟೇ ಇಲ್ದೂ ಅಷ್ಟೇ. ಅದು ಏನು ನೀನು ಮೈ ಮೇಲೆ ಬಂಗಾರ ಹಾಕ್ಕೊಂಡು ತಯಾರಾಗಿ ಈಗ ಎಲ್ಲಿಗೆ ಹೋತಿ ನೀನು? ಅದಕ್ಕೆ ಅದು ತಂದು ನನ್ನ ಮಗಳ ಕೈಯಾಗ ಕೊಡು. ಏನು ಆಕಿ ಹಾಕೋಲಿ. ಆಕಿ ಅಲ್ಲಿಗೆ ಇಲ್ಲಿಗೆ ಫಂಕ್ಷನ್ಗೆ ಅದಕ್ಕೆ ಇದಕ್ಕೆ ಹೋತಾಳ, ಶುಭ ಕಾರ್ಯಕ್ಕೆ ಹೋತಾಳ. ಆಕಿಗೆ ಬೇಕಾತಾವ. ನೀ ಯಾ ಶುಭ ಕಾರ್ಯಕ್ಕೆ ಹೋಗತ್ತದ? ನೀನು ಕೊಟ್ಟನು ದಂಡ. ನನಗೆ ಯಾಕೆ ಬುದ್ಧಿ ಬಂದಿಲ್ಲ ಏನು ಸುದ್ದಿ? ನನಗೇನಾಗಿತ್ತೇನೋ ನೀನು ಕೊಟ್ಬಿಟ್ಟ ಹೋಗಿ. ಅದಕ್ಕೆ ಆಕಿ ಕೊಟ್ಬಿಡು. ಏನು ಆಯ್ತು ತಗೋರಿ ಅತ್ತಿ, ಕೊಡ್ತೀನಿ. ನಾನು ಅವತ್ತೇ ಹೇಳ್ದೆ ನಿಮಗೆ ನನಗೇನು ಬೇಡ ಅಂತ, ಆದರೂ ನೀವೇ ಕೊಟ್ರಿ. ಇರ್ಲಕ್ಕೆ ಬಿಡ್ರಿ ಅತ್ತಿ, ನಾ ಹಾಕ್ಕೊಂಡು ಎಲ್ಲಿಗೆ ಹೋಗೋದದ? ನೀವು ಹೇಳೋದು ಖರೆ ಅದ ರೀ ಅತ್ತಿ. ಆಯ್ತು ತಗೋರಿ ಅತ್ತಿ, ನಾನು ತಂದು ಕೊಡ್ತೀನಂತ ಪ್ರಮಿಳನ ಕೈಯಾಗೆ ಕೊಟ್ಬಿಡ್ತೀನಿ. ಈಗ ತೊಗೊಂಡು ಬಂದು ಕೊಡ್ತೀನಿ ರೀ ಅತ್ತಿ. ಈಗೇನು ತಂದು ಕೊಡಬೇಡ, ಸಂಜೆಗೆ ಖಾಲಿನೇ ಕುಂತಿರ್ತಲ್ಲ ಆವಾಗ ತಂದು ಕೊಡು. ಈಗ ಅಡುಗೆ ಮಾಡ್ಲಿಕ್ಕೆ ಹೇಳಾಳ ನನ್ನ ಮಗಳು. ಈಗ ಅಡುಗೆ ಮಾಡು. ಈಗ ಅಡುಗೆ ಮಾಡ್ಲಿಕ್ಕೆ ನಿಂತರೆ ನಿನಗೆ ಮತ್ತೆ 4-5 ತಾಸು ಬೇಕು ಅಡುಗೆ ಮಾಡ್ಲಿಕ್ಕೆ. ಇದು ಅಡುಗೆ ಗ್ಯಾಸ್ ಮೇಲೆ ಮಾಡ್ತಲ್ಲ ನೀನು? ಹ್ಞೂ ರೀ ಅತ್ತಿ, ಯಾವಾಗೂ ಗ್ಯಾಸ್ ಮೇಲೆ ಮಾಡ್ತೀವಲ್ರಿ. ಮತ್ತು ಎಲ್ಲ ಅಡುಗೆ ಗ್ಯಾಸ್ ಮೇಲೆ ಮಾಡಿದ್ರೆ ಎಲ್ಲಿ ಗ್ಯಾಸ್ ಪುರ್ವಟ ಆಗಬೇಕು? ಇನ್ನೂ ಒಂದು ತಿಂಗಳಿಗೆ ಒಂದು 5-6 ದಿನ ಕಡಿಮೆ ಇರ್ತದೆ, ಖಾಲಿನೇ ಅಲ್ಲಾಗತ್ತದ. ಒಂದು ತಿಂಗಳು ಬರವಲ್ದು ಗ್ಯಾಸ್. ಅಲ್ಲ ನೀನು ಮನೆಯಾಗೆ ಇರ್ತಿ 24 ಗಂಟೆ, ಏನು ಡ್ಯೂಟಿಗೆ ಹೋಗಲ್ಲ, ಒಂದು ಏನಿಲ್ಲ, ಏನು ಹೊಲಕರ ಹೋಗುತ್ತೆ ಅದೂ ಇಲ್ಲ, ಏನಿಲ್ಲ, ಮನೆಗೆ ಇರೋದದ 24 ಗಂಟೆ. ಮತ್ತು ಬಡ ಮಾಡ್ಕೊಂಡು ಎಲ್ಲಿಗೆ ಹೋಗೋದದ? ಅದಕ್ಕೆ ಇನ್ಮೇಲೆ ನೀನು ಒಲೆ ಮೇಲೆ ಮಾಡು. ಏನು ಒಂಚೂರು ಕಟ್ಟಿಗೆ ಅದೆಲ್ಲ ನಾನು ಕಡೆಸೆ ಹಾಕ್ಲಕ್ಕೆ ಹೇಳ್ತೀನಿ. ಇವತ್ತಿನಲಿಂದ ಅಡುಗೆ ಗ್ಯಾಸ್ ಅನ್ನಿ ಹೋಗ್ಬೇಡ. ಏನು ಒಲೆ ಮೇಲೆ ಮಾಡು. ಎಲ್ಲ ದರ ಒಂದು ಚಹಾ ಹಿಡ್ಕೊಂಡು ಎಲ್ಲನೂ ಒಲೆ ಮೇಲೆ ಮಾಡು. ಅತ್ತಿ ನನಗೆ ಒಲೆ ಮೇಲೆ ಮಾಡಿ ಅಭ್ಯಾಸ ಇಲ್ಲರಿ ಅತ್ತಿ. ಅಲ್ಲಿ ತವ್ರ ಮನ್ಯಾಗೂ ನಾ ಅಡುಗೆ ಮಾಡ್ತಿದ್ದಲ್ಲ, ಅಲ್ಲಿ ಮೊದ್ಲಿನ ಹಿಡಿದು ಗ್ಯಾಸ್ ಮೇಲೆ ಮಾಡಿದ ಅಭ್ಯಾಸ ರೀ. ಈಗ ಇದ್ದಕ್ಕಿದ್ದಂಗೆ ಎಲ್ಲ ಅಡುಗೆ ಒಲೆ ಮೇಲೆ ಅಂತಂದ್ರೆ ಭಾಳ ಕಷ್ಟ ಆಗ್ತದ್ರಿ. ಅದ್ರಾಗ ಬೇರೆ ಇವು ಅಡುಗೆ ಸಾಮಾನು ಎಲ್ಲ ಈಗ ಗ್ಯಾಸ್ ಒಲೆ ಅಲ್ಲೇ ಮೇಲೆ ಇಟ್ಟಿರ್ತೇವಲ್ಲ, ಈಗ ಒಲೆ ಮೇಲೆ ಅಂತಂದ್ರೆ ಎಲ್ಲ ಸಾಮಾನುಗಳು ಮಸಾಲೆ ಸಾಮಾನುಗಳು ತೊಗೊಂಡೊಯ್ದು ಅಲ್ಲಿ ಇಟ್ಟು ಮತ್ತು ಇಲ್ಲಿ ತಂದಿಟ್ಟು ಹಿಂಗೆ ಆಗ್ತದ್ರಿ ಅತ್ತಿ. ಭಾಳ ಓಡಾಟ ಆಗ್ಬಿಡ್ತದ ನನಗೆ. ಭಾಳ ಹೊತ್ತು ನಿಂದ್ರಲಕ್ಕೂ ಆಗವಲ್ದು, ಕೂಡಕ್ಕೂ ಆಗವಲ್ದು. ಹೀಗಾಗಿ ಭಾಳ ಕಷ್ಟ ಆಗ್ಬಿಡ್ತದ್ರಿ ಅತ್ತಿ.
ಇನ್ನೂ ಒಂದು ಸ್ವಲ್ಪ ದಿನ ಹೋಗ್ಲಿ ರೀ ಅತ್ತಿ, ಅದಕ್ಕೆ ಮತ್ತೆ ನಾನು ಮುಂದೆ ಮಾಡ್ತೀನಂತ. ಈಗ ಗ್ಯಾಸ್ ಮೇಲೆ ಮಾಡೋದು ಗುಣ ಅಂತೀನಿ ರೀ ಅತ್ತಿ. ನನಗೆ ಒಲೆ ಮೇಲೆ ಬಗೆಹರಿಯಲ್ರಿ ಅತ್ತಿ. ನಾ ಹತ್ತಿದ್ದೀನಿ, ನೀ ಹತ್ತಿದ್ದಿ. ನೀ ನನಗೆ ಆರ್ಡ್ರ್ ಕೊಡೋಕೆ ಬರಬೇಡ. ನಾ ಎಷ್ಟು ಹೇಳ್ತೀನಿ ಅಟ್ಟು ಮಾಡು ಏನು. ನಾ ಎಷ್ಟು ಹೇಳಕತ್ತೀನಲ್ಲ ಅಷ್ಟೇ ಮಾಡು. ಎದುರು ಉತ್ತರ ಕೊಡ್ಲಿಕ್ಕೆ ಬರಬೇಡ ನನಗೆ. ಮಾಡಿಲ್ಲ ಅಂತಂದ್ರೆ ಕಲಿಬೇಕು, ಮಾಡಿಲ್ಲ ಅಂತಂದ್ರೆ ಕಲಿಬೇಕವ. ಕಲಿಬೇಕಿದು ಅತ್ತಿ ಮನಿ ಅದ, ತವ್ರ ಮನಿ ಅಲ್ಲ ಏನು. ರಾಣಿಗತ್ಲೆ ಕೂಡ್ತೀನಂತಂದ್ರೆ ಆಗಲ್ಲ ಏನು. ಒಲೆ ಮೇಲೆ ಮಾಡೋದು ಕಲಿ. ತಡ ಆದರಾಯ್ತು, ನಾವೇನು ನಿನಗೇನು ಹೊತ್ತಾಯ್ತು ಅನ್ನಲ್ಲ. ನಾಳಿನ ಹಿಡಿದು ಒಲೆ ಮೇಲೆ ಮಾಡೋದು. ರಾಟಿ ಹಾಕೊಂಡ್ರೆ ಎಲ್ಲ ಬರ್ತದೆ. ನಾನು ಇಷ್ಟು ವರ್ಷ ಒಲೆ ಮೇಲೆ ಮಾಡೀನಿ, ಈಗೇನೋ ಗ್ಯಾಸ್ ಬಳಸ್ಲಾಕತ್ತೀನಿ ಅಷ್ಟೇ. ಅದು ನೀ ಲಗ್ನಾಗ ಬಂದಿದ್ದು ಹಿಡ್ಕೊಂಡು, ಇದ್ದಿಲ್ಲ ಅಂತಂದ್ರೆ ನಾನು ಸುರು ಬಂದಾಗಿನ ಹಿಡ್ಕೊಂಡು ಒಲೆ ಮೇಲೆ ಮಾಡ್ತೀನಿ ಏನು. ಕಲಿ ತಗೋರಿ ಅತ್ತಿ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಹೇಳ್ತೀನಿ. ಅತ್ತಿ, ನಮ್ಮ ಮನ್ಯಾಗ ಮಾತಾಡ್ಬೇಕಿತ್ತು ರೀ. ನಮ್ಮ ಅವ್ವ ಅಪ್ಪಗೆ ಭಾಳ ದಿನ ಆಯಿತು. ಅವರು ನನ್ನ ಫೋನ್ ಬಂದಿಟ್ಟಿನಲ್ಲ, ಹಾಗಾಗಿ ಅವ್ರಿಗೂ ಚಿಂತೆ ಆಗಿಬಿಟ್ಟಿರ್ತದ. ಒಂದಿಟ್ಟು ಫೋನರ ಹಚ್ಕೊಡ್ತೀರೇನ್ರಿ ಪ್ರಮೀಳನ್ ಫೋನಿನ್ಲಿಂತ? ಅತ್ತಿಗೆಮ್ಮ, ನನ್ನ ಫೋನ್ಯಾಗ ಕರೆನ್ಸಿ ಇಲ್ರಿ, ಗೊತ್ತೈತೇನು? ಆಕಿನ ಫೋನ್ಯಾಗ ಬ್ಯಾಲೆನ್ಸ್ ಇಲ್ಲಂತ. ಏನಾಗಲ್ಲ ತಗೋ, ನಿಂದು ಯಾಕೆ ಚಿಂತೆ ಮಾಡ್ತಾರೆ ಅವರು. ಅವ್ರಿಗೆ ಮನ್ಯಾಗ ಮೊಮ್ಮಕ್ಕಳು ಅದಾವ ಆಯಿತು. ನಿಮ್ಮ ಅಣ್ಣ ಅದಾನ, ಸೊಸಿ ಅದಾಳ, ಎಲ್ಲ ಮನೆ ತುಂಬ ಮಂದಿ ಅದಾರ. ಅವ್ರು ಯಾಕೆ ನಿನ್ನ ಚಿಂತೆ ಮಾಡ್ತಾರೆ? ನಿನ್ನಂತ ಅನಿಷ್ಟ ತೊಲಗಿದ್ದೆ ಒಳ್ಳೇದಾಯ್ತು ಅಂತಾರೆ. ಮತ್ತು ನೀ ಅವ್ರ ಮನೆಯಾಗಿದ್ದಂದ್ರೆ ಇನ್ನಿಟ್ಟು ದರಿದ್ರ ಬಡಿತಿತ್ತು ಅವ್ರಿಗೆ. ಅದಕ್ಕೆ ಈ ಕಡೆ ಕಳಿಸ್ಬಿಟ್ಟಾರ ನಮಗೆ ಜೋಡಾಗ್ಲಕ್ಕ. ಹೋಗಿ ಶಾಣೆ ಇದ್ದಿ, ಮಾತಾಡ್ತಾಳಂತ ಮಾತಾ. ಈಕಿ ಮಾತಾಡಿಲ್ಲ ಅಂದ್ರೆ ಅವ್ರು ಚಿಂತೆ ಮಾಡ್ಕೋತ ಕೂಡ್ತಾರಂತ. ಹೋಗವ, ಹೋಗಿ ಶಾಣೆ ಇದ್ದಿ, ಅಡುಗೆ ಮಾಡ್ಕೊಂಡು ಬಾ, ಹೋಗಿ ಹಸು ಆಗ್ಯಾವ. ಹ್ಞೂ ರೀ ಅತ್ತೆ, ಆಯ್ತು ತಗೋರಿ, ಹೋಗ್ತೀನಿ. ಏನು ಕರ್ಮ ಮಾಡೀನಂತೇಳಿ ಇಂತಕಿ ಸಸಿ ಗಂಟು ಬಿದ್ದಳೋ ಏನು ಸುದ್ಯಾನ ನಮ್ಮ ಹಣೆ ಬರ್ಕ ಕಡಿ. ಹೋಲ್ ಬಿಡೋವ, ಇನ್ನು ಇಲ್ಲೇ ಅದಾರ. ಕೇಳಿಸ್ಕೊಂಡ್ರಂತಂದ್ರೆ ಮತ್ತೆ ಮನ್ಸಿಗೆ ಬೇಜಾರು ಮಾಡ್ಕೋತಾರ. ಕೇಳಿಸ್ಕೊಲ್ ಬಿಡು. ನಾ ಏನು ಕಿಕ್ಕದ್ದಲ್ಲಕತ್ತೀನೇನು, ಇದ್ದಂಗೆ ಹೇಳಕತ್ತೀನಿ. ಮತ್ತು ಇಂಥ ಅನಿಷ್ಟಗಳು ಗಂಟು ಬಿದ್ದರೆ ಯಾರಾದ್ರೂ ಇದೇ ಮಾತಂತಾರ. ನನ್ನಂಥ ಜನ್ಮ ಯಾರಿಗೂ ಬರಬಾರ್ದು. ಆ ದೇವರು ನನ್ನಂಥ ಜನ್ಮ ಹೆಣ್ಣಿಗೂ ಕೊಡಬಾರ್ದು. ನೀವೆಲ್ಲರೂ ಈ ಕತೆ ನೋಡಿ ಹಾಗೆ ಹೋಗ್ಬೇಡ್ರಿ. ಈ ಕತೆಗೊಂದು ಲೈಕ್ ಕೊಡ್ರಿ ಪ್ಲೀಸ್. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ. ನಾವೆಲ್ಲರೂ ನಿಮ್ಮ ಕಮೆಂಟಿಗೆ ವೇಟ್ ಮಾಡ್ತಾ ಇರ್ತೀವ್ರಿ. ಇನ್ನೊಂದ್ರಿ, ಫಸ್ಟ್ ಟೈಮು ಯಾರು ನಮ್ಮ ಚಾನಲ್ ನೋಡ್ಲಾಗತ್ತಿರಲ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ ಅಥವಾ ಫೇಸ್ಬುಕ್ ಗ್ರೂಪ್ ಇತ್ತಂತಂದ್ರೆ ದಯವಿಟ್ಟು ಶೇರ್ ಮಾಡಿರಿ. ಆದಷ್ಟು ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ ರೀ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.